ಹಿಂದೂ ಮತ್ತು ಮುಸ್ಲಿಮರು ಶತ್ರುಗಳಲ್ಲ, ನಾವು ಸಹೋದರರು, ಬಾಯಿ ಬಾಯಿ. ನಮ್ಮ ತಂದೆ ಒಬ್ಬನೇ, ತಾಯಿ ಒಬ್ಬಳೇ, ನಾವೆಲ್ಲರೂ ಕೂಡ ಒಂದು ತಂದೆ ತಾಯಿಯ ಮಕ್ಕಳು. ನಾವು ಜಾತಿ ಕುಲ ಗೋತ್ರ ಹಿಡಿದುಕೊಂಡು ಬರಲಿಲ್ಲ, ನಾವು ಮನುಷ್ಯರಾಗಿ ಬಂದಿದ್ದೇವೆ, ಮನುಷ್ಯರಾಗಿ ಬಾಳೋಣ. ಹಾಯ್, ಹಲೋ, ನಮಸ್ಕಾರ. UK ಪ್ರಶಾಂತ್ ಬ್ಲಾಗ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ಮತ್ತೊಂದು ವಿಶೇಷ ತೋರಿಸ್ತೇನೆ. ಇಲ್ಲಿಗೆ ನಮ್ಮ ಥೊಡಪ್ಪಗಳು ಮನೆ ಕಟ್ಟದಾರು. ಎಲ್ಲರೂ ಜಾತಿ ಅಂತಾರೆ ಗೊತ್ತಿ, ಹಿಂದೂ ಮುಸ್ಲಿಂ ಅಂತ. ಈಗ ಮನೆಗೆ ಯಾರು ಕಟ್ಟದ್ರಿ ಇಲ್ಲಿ ತೋರಿಸ್ತೇನೆ. ಅದನ್ನು ಮನೆ ಕಟ್ಟೋದಾಗೈತಿ, ಗಿಲಾವ್ ನಡೆದೈತಿ, ತೋರಿಸ್ತಾನೆ. ಇವ್ರು ಯಾರ? ಇವ್ರು ಬಂದ್ಬಿಟ್ಟು ಮುಸ್ಲಿಂ, ಮನೆ ಕಟ್ಟೋದೇ ಹಿಂದೂ. ಕಾಂಟ್ರಾಕ್ಟರ್ ಬಂದ್ಬಿಟ್ಟು ಚೌಹಾಣ್ ಫ್ಯಾಮಿಲಿದವ್ರು. ಪಾಲಿಟಿಕ್ಸ್ ಏನಿದ್ ನೋಡು, ನಿಮ್ಮನ್ನು ಡಿವೈಡ್ ಮಾಡ್ತಿದ್ದಾರೆ. ಇಲ್ಲಿ ನೋಡ್ಲ, ಈಗ ಎಲ್ಲ ಕಾಸ್ಟ್ದವ್ರು ಇಲ್ಲಿ ಕೆಲಸ ಮಾಡಿದಾರ, ಹೊಂದ್ಕೊಂಡ್ ಮಾಡಿದಾರ. ಇಲ್ಲಿ ಹುಡುಗರು ಬರ್ತಾವ, ಇದನ್ನ ಬರ್ತಾವ, ಅವ್ರವ್ರ ಕೆಲಸ ಮಾಡ್ತಾರ. ಎಲ್ಲಿ ಜಾತಿ ಅನ್ನೋದು ಎಲ್ಲಿ ಬರ್ತೈತಿ? ಎಲ್ಲಿ ಮನುಷ್ಯನ ಬುದ್ಧಿ ಕಡಿಮೆ ಬೀಳ್ತೈತಿ ನೋಡು, ಅಲ್ಲಿ ಜಾತಿ ಬರ್ತೈತಿ. ಪಾಲಿಟಿಕ್ಸ್ದವ್ರು ಅದನ್ನ ಯಾಕೆ ಯೂಸ್ ಮಾಡ್ತಾರೋ ಜಾತಿ? ನಿಮಗೆ ಎಷ್ಟು ಜಾತಿ ಬಗ್ಗೆ, ದೇವ್ರ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಅವಾಗ ನಿಮ್ಮ ಮೈಂಡ್ ಡೈವರ್ಟ್ ಆಗ್ತೈತಿ. ನೀವು ಡೈವರ್ಟ್ ಆಗ್ಬೇಡ್ರಿ ಅದಕ್ಕೆ. ಸೊ ಎಷ್ಟು ನೀವು 90% ಎಲ್ಲೂ ಹೋಗ್ರಿ. ನೀವು ಮನೆ ಕಟ್ಟಿದವ್ರ ಅಲ್ಲಿ ಮುಸ್ಲಿಂ ಕಲ್ಸದವ್ರು ಅವ್ರದ್ದು ಏನ್ರ ಒಂದು ಕೆಲಸ ಇದ್ದೇ ಇರ್ತೈತಿ. ಯಾಕೆ ಅವ್ರ ಕಡೆ ಒಂದು ಸ್ಕಿಲ್ ಇರ್ತೈತಿ. ಎಲ್ಲರಿಗೂ ಸ್ಕಿಲ್, ಎಲ್ಲರೂ ಅಷ್ಟು ಎಕ್ಸ್ಪರ್ಟ್ ಇರಲಿ ಎಲ್ಲತ್ರ. ಒಬ್ಬರು ಒಂದೊಂದು ಸ್ಕಿಲ್ದಾಗ ಎಕ್ಸ್ಪರ್ಟ್ ಇರ್ತಾರೆ. ಅದಕ್ಕೆ ಮನಿ ಗಿಲಾವ ಎಲ್ಲಿ ನೋಡ್ರಿ ನೀವು ಎಷ್ಟು ನೀಟಾಗಿ, ಎಷ್ಟು ಕ್ಲೀನಾಗಿ ಕಟ್ಟಿರ್ತಾರೆ. ನಾನು ಹೇಳೋ ತಾತ್ಪರ್ಯ ಅದ. ಈಗ ಹೆಂಗ್ ಹುಡುಗರ್ದು ಏನಿದಿರ್ಲಿಲ್ಲ, ಜಾತಿ ಬಗ್ಗೆ ಎಲ್ಲ ಬಿಟ್ಬಿಟ್ರಿ, ಎಜುಕೇಶನ್ ಬಗ್ಗೆ ಫೋಕಸ್ ಕೊಡ್ರಿ. ಹಂಗ ಮುಂದಿನ ವಿಡಿಯೋ ನೋಡ್ರಿ. ಮತ್ತೊಂದ ನಾವು ಕಟಾವದಿಂದ ಬರೋದಿನ್ನು ಅಲ್ಲಿ ಮಸ್ಜಿದ್ ಹತ್ತಾಕ ಹಿಂದೂ ಜನ ಕೂತು ಊಟ ಮಾಡಿದ್ರಿ, ಅದನ್ನು ಸಾಕಟ್ ವಿಡಿಯೋ ನೋಡ್ರಿ. ಮತ್ತು ಇಲ್ಲಿ ನಮ್ದೊಂದು ರೋಡ್ ಆಗೈತಿ, ಅದು ರೋಡ್ ತೋರಿಸಿದ್ ನಿಮ್ಗೆ ಫಸ್ಟ್ ವಿಡಿಯೋದಾಗ. ಅಲ್ಲಿ ಕೆಲಸ ಮಾಡೋರು ಎಲ್ಲರೂ ಮುಸ್ಲಿಮ್ ಇದ್ರು, ಅದು ಸಾಕಟ್ ನೋಡ್ರಿ. ಅಣ್ಣ, ನಿಮ್ಗೆ ಹೆಂಗೆ ಅನಿಸ್ತೈತಿ? ನಿಮ್ಗೆ ಅನಿಸ್ತೈತೆ ನೀವು ಮುಸ್ಲಿಯರಾಗಿ ಹಿಂದೂಗಳು ಮನೆ ಕಟ್ಟದೇವು, ಇವ್ರದ್ದು ಯಾಕೆ ಕಟ್ಟಬೇಕಂತ ಅನಿಸ್ತೈತಿ ನಿಮ್ಗೆ? ಹಂಗೆ ಸರ್, ಯಾಕ ಎಲ್ಲ ಮಾಡಬೇಕಿಲ್ಲ ಸರ್, ಎಲ್ಲ ಒಂದ ಅಂದ್ರೆ ಎಲ್ಲ ಆಗಬೇಕಿಲ್ಲ ಸರ್. ಅದ ಈಗ ಒಬ್ಬೊಬ್ಬರ ಅವನ ಜಾತಿ ಹಂಗ, ನಮ್ಮ ಜಾತಿ ಹಂಗ, ನಾವೇನು ಹಂಗೇನಿಲ್ರಿ, ಎಲ್ಲ ಅಷ್ಟೇ. ನಮ್ಮ ಅಲ್ಲಿ ಇಲ್ಲೊಂದು ಮಸ್ಜಿದ್ ಐತಿ, ಮಸ್ಜಿದ್ ಹತ್ತಾಕ ಏನ್ ಮಾಡಿದಾರೆ ತೋರಿಸ್ತೀನಿ. ಇವರೆಲ್ಲ ಚಿಂಚಲಿ ಮಾಯಕನ ಜಾತ್ರೆಯಿಂದ ಮುಗಿಸ್ಕೊಂಡ್ ಬಂದಾರ. ಮುಗಿಸ್ಕೊಂಡ್ ಬಂದು ಇಲ್ಲಿ ಊಟ ಮಾಡಿದಾರ. ಇದಕ್ಕೆ ಅಂತಾರೆ ಹ್ಯುಮ್ಯಾನಿಟಿ. ನಿಮ್ಗೆಲ್ಲರೂ ಒಳ್ಳೇದು. ನಾ ಅದೇ ಹೇಳ್ತಾನೆ, ಯಾವಾಗ್ಲೂ ನಿಮ್ಗೆ ಒಳ್ಳೆಯವ್ರು ಸಿಗ್ತಾರೋ, ಅದೇ ನೀವು ಒಳ್ಳೆಯವ್ರಾಗಿರ್ಬೇಕು, ನಿಮ್ಗೆ ಒಳ್ಳೆಯವ್ರು ಸಿಗ್ತಾರೆ. ಇದೆಲ್ಲ ಜಾತಿ ಇಲ್ಲ, ಏನಿಲ್ಲ. ಹಿಂದೂ ಮುಸಲ್ಮಾನ್ ಕೌನ್ ಹೈ ಅರೆ ಇಸ್ಕಾ ಪತಾ ಲಗಾओ ಕೆ ಇನ್ಸಾನ್ ಕೌನ್. ಜ್ಞಾನ ಇಲ್ಲ, ಕೆಡುಕುಗಳನ್ನು ನಾವು ವಿರೋಧಿಸುವುದಿಲ್ಲ. ನಾವು ಜಾತಿಗಳನ್ನು ವಿರೋಧಿಸಲಿಕ್ಕೆ, ಧರ್ಮಗಳನ್ನು ವಿರೋಧಿಸಲಿಕ್ಕೆ ತೊಡಗಿಕೊಂಡಿದ್ದೇವೆ. ನಾವು ಒಂದು ವೇಳೆ ಕೆಡುಕುಗಳನ್ನು ವಿರೋಧಿಸುತ್ತೇವೆ ಹೇಳಿ ಆದ್ರೆ, ಇವತ್ತು ಅಮಾಯಕ ಜೀವಗಳು ಅದು ಟೈರ್ನಿನ ಅಡಿಗೆ ಬಲಿಯಾಗುವುದಿಲ್ಲ. ಇವತ್ತು ಎಲ್ಲ ಧರ್ಮದವರು, ಅದು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಸಿಖ್ ಆಗಿರ್ಲಿ, ಪಾರ್ಸಿ ಆಗಿರ್ಲಿ, ಈ ದೇಶದ ಕೆಡುಕಿನ ಬಗ್ಗೆ ಗಮನ ಹರಿಸಬೇಕಾಗಿದೆ. ಯಾಕೆ ನಮ್ಗೆಲ್ರಿಗೂ ಸೇರಿ ಶರಾಬನ್ನು ನಿಷೇಧಿಸ್ಲಿಕ್ಕೆ ಆಗುವುದಿಲ್ಲ ಅಂತ? ಯಾಕೆ ಸಾಧ್ಯ ಇಲ್ಲ? ನಾವೆಲ್ಲರೂ ಒಟ್ಟಾದ್ರೆ ಶರಾಬ್ ನಿಷೇಧ ಯಾಕೆ ಸಾಧ್ಯ ಇಲ್ಲ? ನಾವೆಲ್ಲ ಒಟ್ಟಾದ್ರೆ ಬಡ್ಡಿ ನಿಷೇಧ ಯಾಕೆ ಸಾಧ್ಯ ಇಲ್ಲ? ನಾವೆಲ್ಲ ಒಟ್ಟಾದ್ರೆ ಅಫೀಮು ಗಾಂಜಾ ನಿಷೇಧಕ್ಕೆ ಯಾಕೆ ಸಾಧ್ಯ ಇಲ್ಲ? ನಾವೆಲ್ಲ ಹೀಗೆ ಹೊಡೆದಾಡಿ ಬಡಿದಾಡಿಕೊಂಡು ಕೆಲವು ಓಟುಗಳನ್ನು ಬುಟ್ಟಿಗೆ ಹಾಕಿಕೊಳ್ಳುವಂತಹ ಕೆಲಸದಲ್ಲಿ ತೊಡಗಿ ಬಿಟ್ಟೆವು ಅಂತ ಹೇಳಿ ಇದ್ರೆ, ಈ ದೇಶಕ್ಕೆ ವಿನಾಶ ಬೇರಾರು ಬರೆಯುವಂತಹ ಅಗತ್ಯ ಇಲ್ಲ, ಭಾರತೀಯರೇ ನಾವು ಬರೆಯುತ್ತೇವೆ. ಈ ದೇಶದಲ್ಲಿ ಒಂದು ಬದಲಾವಣೆ ಅಗತ್ಯ ಇದೆ, ಈ ದೇಶಕ್ಕೆ ಒಂದು ದಿಕ್ಸೂಚಿ ಅಗತ್ಯ ಇದೆ. ಈ ಬದಲಾವಣೆ, ಈ ದಿಕ್ಸೂಚಿ ಅದು ಯಾವಾಗ ಸಾಧ್ಯ ಅಂದ್ರೆ, ಧರ್ಮ ಗ್ರಂಥಗಳು ಸಮಾಜಕ್ಕೆ ಬರಬೇಕು. ಧರ್ಮ ಗ್ರಂಥಗಳು ಮಸೀದಿಗೆ, ಮಂದಿರಕ್ಕೆ, ಚರ್ಚಿಗೆ ಸೀಮಿತವಾಗುವಂತದ್ದಲ್ಲ. ಧರ್ಮ ಗ್ರಂಥಗಳ ಬೋಧನೆಗಳಿವೆ ಅಲ್ಲ, ಧರ್ಮ ಗ್ರಂಥಗಳ ಮಾನವೀಯ ಮೌಲ್ಯಗಳಿವೆ ಇವೆ ಅಲ್ಲ, ಧರ್ಮ ಗ್ರಂಥಗಳ ಸಮಾನತೆಯ ಬೋಧನೆಗಳು ಅದು ಸಮಾಜದಲ್ಲಿ ಪಸರಿಸಬೇಕು. ನಾವೆಲ್ಲರೂ ಮಸೀದಿ, ಮಂದಿರ, ಚರ್ಚ್ಗಳಿಂದ, ನಮ್ಮ ಗುರುದ್ವಾರಗಳಿಂದ ಆ ಗ್ರಂಥಗಳನ್ನು ಜನರ ಮನಸ್ಸಿಗೆ ತರುವಂತಹ, ಜನರ ಮೆದುಳಿಗೆ ತರುವಂತಹ ಕೆಲಸವನ್ನು ಮಾಡಬೇಕಾಗಿದೆ.